ಏನೋ ಮಾಡ್ತಿಲ್ಲ ನೀನು ಅಂದ್ಬಿಟ್ಟು ಇನ್ನೊಂದು ಪದ ಹೇಳೋದು, ಅದು ನಾನು ಹೇಳಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಅಭ್ಯಾಸ ಆಗಿದೆ ಒಂದು. ಜೊತೆಗೆ ಇನ್ನೊಂದೇನು, ಇದಿಷ್ಟಕ್ಕೆ ಇಲ್ಲೇ ಮುಗಿತಲ್ಲ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಸೀರೆ ಬಗ್ಗೆ, ಅನ್ನ ಬಗ್ಗೆ, ಶಾದಿ ಬಗ್ಗೆ ಏನೇನೋ ಕೊಡ್ತಾ ಇದ್ದೀರಾ, 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀರಾ, ಹಾಗೆ 1,000 ರೂಪಾಯಿನ ಈ ಅನಕ್ಷರಸ್ಥ ಅಭಿಮಾನಿಗಳಿಗೆ ಕೊಡಬೇಕು, ಅನ್ಕಲ್ಚರ್ಡ್ ಫ್ಯಾನ್ಸ್ಗಳಿಗೆ ಏನಾದ್ರು 1,000 ರೂಪಾಯಿ ಕೊಟ್ಟು 30 ಫ್ರೀ ಊಟ ಕೊಡಬೇಕು, ಫೋನ್ ಕಿಟ್ ಪಡಿಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಗೌರವ ರಕ್ಷಣೆ ಹೇಗೆ ಕಾಪಾಡೋದನ್ನ ದರ್ಶನ್ ಫ್ಯಾನ್ಸ್ಗಳಿಗೆ ಸರ್ಕಾರ ಇದೊಂದು ಹೊಸ ಯೋಜನೆ ಮಂಜೂರು ಮಾಡಬೇಕು. ಜೊತೆಗೆ ಈ ತರ ಅವ್ರಿಗೇನೋ ಯಾರಿಗೂ ಇಲ್ಲದಷ್ಟು ಫ್ಯಾನ್ಸ್ ಬರುತ್ತೆ, ಲಕ್ಷನೋ ಕೋಟಿನೋ ಬರುತ್ತೆ. ಕೋಟಿ ಜನ ಒಳ್ಳೆ ಪ್ರಜ್ಞಾವಂತರಾದ್ರೆ ಅವ್ರು ಭಾರತದ ಆಸ್ತಿ ಆಗಲ್ಲ. ಇಸ್ರೇಲ್ಗಿಂತ ದೊಡ್ಡ ಇದಾಗ್ಬಿಡಲ್ವಾ ನಮ್ದು? ಇಸ್ರೇಲ್ ಅಮೆರಿಕಾಗಿಂತ ದೇಶ ಇಂಪ್ರೂವ್ ಆಯ್ತು. GDP ಜಾಸ್ತಿ ಆಗಬೇಕು ಅಂತ ಏನ್ ಮಾಡ್ಬೇಕು? ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೇರ್ಕೊಂಡು ನೀವು ಕಂಪ್ಲೇಂಟ್ ಏನ್ ಕೊಟ್ಟಿರ ಅದು ಹೇಳಿ ಸರ್. ಪದೇ ಪದೇ ನಿಮ್ದು ಹಳೆ ಕತೆ ಪುರಾಣ ಹೇಳ್ಬೇಡಿ. ನೀವು ಆಮೇಲೆ ಹೇಳ್ರಂತೆ, ಇವಾಗ ಕಂಪ್ಲೇಂಟ್ ಏನ್ ಕೊಟ್ಟಿರ ಹೇಳಪ್ಪ. ನಿಮ್ ಕತೆಗಳನ್ನ ಕೇಳಕ್ಕಾಗಲ್ಲ. ಬಿಡ್ತೀಯ ಮತ್ತೆ ಅಲ್ಲಿಗೆ ಹೋಗ್ತೀಯ, ಬಿಡ್ತೀಯ ಮತ್ತೆ ಅಲ್ಲಿಗೆ ವಿಷಯ ಮಾತ್ರ ಹೇಳಿ. ವಿಷಯ ಬೇರೆ ಯಾಕೆ ಅಲ್ಲ, ಒಂದ್ಸಲ ಕತೆ ಅದನ್ನ ಹೇಳ್ಬೇಕು. ನೀ ಕಿರ್ಚಾಡಲ್ಲ ವಿಷಯ ಬಗ್ಗೆ ಮಾತಾಡಿ ಸರ್. ನಂದು ನಮ್ಗೆ ಹಾಕ್ಬೇಡಿ ಸರ್, ಸುಮ್ಮನೆ ಸರ್, ಹಾಕ್ಬೇಡಿ ಸರ್. ಅಲ್ಲ ಪ್ರಥಮವರೇ ಏನ್ ಹೇಳ್ಬೇಕು ಹೇಳ್ತೀನಿ ಸರ್. ಅದಕ್ಕೆ 2 ಅವರ್ ಕಾಯ್ತಾ ಇದ್ದೀರಾ ಸರ್. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ದು ಜೈಲರ್ ಇರುತ್ತೆ. ಸೊ ಇದನ್ನ ಯಾವ್ದು ಆ ಸ್ಟೇಷನ್ ಯಾವ್ದು ಅದು ಪರಪ್ಪನಗ್ರಹದಲ್ಲಿ ಎನ್ಕ್ವೈರಿ ಮಾಡಿ, ಇಬ್ರದ್ದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿದ್ರೆ ನಾನೇನಾದ್ರು ಇದು ಕಂಪ್ಲೇಂಟ್ ಕೊಟ್ರೆ ಇದಾಗುತ್ತೆ, ಯಾವ್ದು ಏನಾಗುತ್ತೆ, ಆ ಪೇಮೆಂಟ್ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನಿನ್ನೆಯಿಂದ ನನ್ನ ವಿರುದ್ಧನೇ ತಿಳಿಸಿ 2,000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರು. ಸೊ ಇದು ನನ್ನ ಪರ್ಸನಲ್ ಆಗಿರುವಂತ ಪ್ರಾಬ್ಲಮ್ ಸರ್. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿದ್ದು ಈ ವೆಪನ್ ತೋರ್ಸೋಕ್ ಬಂತಲ್ಲ. ನನ್ನ ಕರ್ದಾರ್ ಅಂತ ಸಿನಿಮಾ ಐತೆ ರಜನಿಕಾಂತ್, ಅಲ್ಲಿ ಸುನಿಲ್ ಶೆಟ್ಟಿ ವಿಲನು. ಹಿಂಗೊಂದು ಚಾಕು ತಂದ್ರೆ ಹಿಂಗೆ ಅಮುಕ್ ಶುಲ್ಕ್ ನಿಷ್ಟು ಉದ್ದ ಬರ್ತದೆ, ಅದು ಒಳಗಡೆ ಮುಳ್ಳು ಶುಲ್ಕ್ ನಿಂಗೆ ಚುಚ್ಚುರೆ ಕರಡು ಇದು ಆಲ್ಟು ಒಳಗಡೆ ಬಂದ್ಬಿಟ್ರೆ ಅಂತ ಚಾಕ್ ಅದು ನೋಡಿದಾಗ ನಾನು ಶಾಕ್ ಆಗಿ ಶೇಕ್ ಆಗ್ಬಿಟ್ಟೆ. ಇನ್ನು ಏನೋ ಚುಚ್ಚಿಬಿಟ್ರು 2ನೇ ರೇಣುಕಾ ಸ್ವಾಮಿ ನಾನಾಗೋದನ್ನು ಅಂದ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡು ಇದು 2 ಅವರ್ ಮುಂಚೆ ಬಂದಿದ್ದು ನಿಜ, ಕುತ್ಕೊಂಡಿದ್ದು ನಿಜ, ಮಾತಾಡಿದ್ದು ನಿಜ. ಅವ್ನು ಇರೋದೇ ಆ ತರ ವ್ಯಕ್ತಿ. ಆಯ್ತು, ಇಲ್ಲಿಗೆ ನಿಲ್ಸಿ. ಲಾಸ್ಟ್ ಸರ್, ಈಗ ಕಂಪ್ಲೇಂಟ್ ಕೊಡಿ, 15 ನಿಮಿಷದಲ್ಲಿ ನಿಮ್ಗೆ ಅದ್ರ ಕಾಪಿ ಸಿಗುತ್ತೆ ಸರ್. ಒಂದು ರಿಕ್ವೆಸ್ಟ್, ಆ ಘಟನೆ ನಡೆಯುವಾಗ ರಕ್ಷಕ ಇವ್ರ ಪರವಾಗಿ ನಿಂತು ಮಾತಾಡಿಲ್ಲ. ಆ ಘಟನೆ ರಕ್ಷಕ ಅವ್ರ ಪಾತ್ರ ಏನಾಗಿತ್ತಲ್ಲಿ? ಭಯ ಬಿದ್ದಿದ್ದ ಸರ್. ಅವ್ರು ಭಯ ಬಿದ್ದು ಸೈಡ್ ಬಂದು 1 ಅಡಿ 2 ಅಡಿ ಪಕ್ಕಕ್ಕೆ ಹೆಜ್ಜೆ ಇಟ್ಟ ಸರ್. ಅದೇ ಇದು ನೋಡಿದ್ ನಾವು ವೆಪನ್ ತೆಗೆದಿದ್ದಲ್ವಾ ಸರ್. ಈಗ ಅವನಾಗ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನಾಗ ಅವನೇ ಹೋಗ್ತಾನೆ. ಅರ್ಥ ಆಯ್ತಾ ಸರ್? ಈಗ ಪೊಲೀಸ್ ಅವ್ರು ಬಿಡಲ್ಲ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮ್ಗೆ ಎಲ್ಲರಿಗೂ? ನಿಮ್ಮ ಹೆಸರು ಸರ್ ನನ್ನ ಹೆಸರು ಪ್ರಮಾದ್ ಅಂತ ಸರ್. ಇಲ್ಲಿಗೆ ಮುಗೀತು. ಲಾಸ್ಟ್ ಒಂದು ಮಾತು ಹೇಳ್ತೀನಿ ಸರ್. ಈ ಒಂದು ಆಕ್ರೋಶದಲ್ಲಿ, ಸತತ ನೋವಿನಲ್ಲಿ ನನ್ನ ಮಾತುಕತೆ ಏರಿಳಿತದಲ್ಲಿ ಬಂದಿದೆ ಅಂದ್ರೆ ಆ ಮಟ್ಟಿಗೆ ಪರ್ಸನಲ್ ಲೈಫಲ್ಲಿ ಒಂಚೂರು ಡ್ಯಾಮೇಜ್ ಆಗ್ತಾ ಇದೆ ಸರ್. ಸರ್ ನಿಮಗೆ ಇದು ಹೇಳ್ತಾರೆ ಸರ್, ನಮ್ಮ ಪರ್ಸನಲ್ ಒಂಚೂರು ಡ್ಯಾಮೇಜ್ ಆಗೋ ಮಟ್ಟಿಗೆ ತುಂಬಾ ಥ್ರೆಟ್ಟಿಂಗ್ ಆಗ್ತಾ ಇದೆ. ಸೊ ಹಿಂಗಾಗಿದೆ ಅಂದಾಗ ನಾವು ಬೇರೆ ನಿರ್ಧಾರ ತಗೋಬೇಕಂತ ತಗೊಂಡಿದ್ದೀವಿ ಸರ್. ಇವತ್ತಿಂದ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀವಿ, ಯಾಕೆಂದ್ರೆ ಅವರು ಇದು ಹಿಂದೆ ಇದ್ದಾರೆ ಅಂತ ನನ್ನ ನಂಬಿಕೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಿ ಸರ್. ಒಂದು ಉಪವಾಸ ಸತ್ಯಾಗ್ರಹ ಕೂರಕ್ಕೆ SP ಅವರು ಒಪ್ಕೊಂಡಿದ್ದಾರೆ. ಇಲ್ಲ ಅಲ್ಲಿ ಕೂತ್ಕೊಳ್ತೀವಿ, ನಾನು ಹೇಳಿದ್ದೀನಿ. ಅಲ್ಲ ಸರ್, ನಮ್ಮ ಮನೆಗೆ ಥ್ರೆಟ್ಟಿಂಗ್ ಬರ್ತಾ ಇದ್ದಾನೆ ಸರ್. ಲಾಸ್ಟ್ ಇನ್ಸ್ಪೆಕ್ಟರ್ ಯಾರು ಜ್ಞಾನಭಾರತಿ ಇನ್ಸ್ಪೆಕ್ಟರ್ ನಾವು ಅಷ್ಟು ಕಂಪ್ಲೇಂಟ್ ಕೊಟ್ಟಾಗ ಏನೂ ಆಗಿಲ್ಲ ಅಂದ್ರೆ ವೆಪನ್ ತಗೊಂಡು ಬಂದಿದೆ. ಈಗ ನ್ಯಾಯ ತಗೊಂಡೇ ಹೋಗ್ಬೇಕು ಇಲ್ಲಿಂದ. ದೇರ್ಸ್ ನೋ ಅದರ್ ವೇ. ಎರಡನೇದು ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಇನ್ನೊಂದ್ಸಲ ನನ್ನ ವಿಚಾರಕ್ಕೆ ಆಮೇಲೆ ಇನ್ನೊಂದು ಕನಿಷ್ಠ ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ ಸರ್. ಡಿಮ್ಯಾಂಡ್ಸ್ ಅಲ್ಲ, ನ್ಯಾಯನ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ಸ್ ಅಲ್ಲಿ ನ್ಯಾಯ ಮೆನ್ಷನ್ ಮಾಡ್ಕೊಂಡ್ರಿ. ಮೊದಲನೇದೇನಂದ್ರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು SP ಗೆ, ಯಾಕೆಂದ್ರೆ ಪ್ರಥಮ ವಿಚಾರದಲ್ಲಿ ನಮ್ದಿಲ್ಲ, ನಮ್ಮ ಹುಡುಗರು ಯಾವುದೇ ಇದೆ ಕಾರಣಕ್ಕೆ. ಎರಡನೇದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್. ಯಾವ ಕಲಾವಿದರು ಥ್ರೆಟ್ಟಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ಕೊಂಡು ಹೋಗ್ಬೇಕು. ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಇದೆ ಕಟ್ಕೊಂಡು ಹೋಗ್ಬೇಕು. ಯಾರಿಗೂ ಸಮಸ್ಯೆ ಮಾಡಬಾರ್ದು, ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಇದು ಯಾವುದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವಿಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ಹಾಕ್ಬೇಕು. ಅಲ್ಲಿ ತಕ್ಕ ಅಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಮೂರನೇದೇನದು ಎಕ್ಸಾಂಪಲ್, ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವರು ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ, ಇನ್ನಾರೋ ಒಬ್ಬ ಆಯ್ಕೆ ಕೇಳಿದ್ರೆ ಅವಳು ಸರಿ ಇಲ್ಲ. ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್. ಆಸ್ಕರ್, ನೊಬೆಲ್, ಮ್ಯಾಕ್ಸಸೆ ಮತ್ತೆ ಜ್ಞಾನಪೀಠ, ಜೊತೆಗೆ ಇದು ಶೌರ್ಯ ಪ್ರಶಸ್ತಿ, ಪದ್ಮಶ್ರೀ ಎಲ್ಲ ನಿಮ್ಗೆ ಸಿಕ್ಲಿ ಸರ್. ದೊಡ್ಡ ನಟ್ರೆ ನಿಮ್ಗೆ ಸಿಕ್ಲಿ. ಮಿಕ್ತವರೆಲ್ಲ 7 ಕೋಟಿ ಜನ ಕಿತ್ತೋದು ನನ್ನ ಮಕ್ಕಳೇ ಸರ್. ನೀವು ಒಬ್ಬರೇ ಶ್ರೇಷ್ಠ ಸರ್. ಆ ಶ್ರೇಷ್ಠ ಅನ್ನೋ ಬರ್ದ ಬೇರೆಯವ್ರನ್ನ ಕನಿಷ್ಠ ಮಾಡಕ್ಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್, ಬೇಜಾರು ಮಾಡ್ಕೋತೀವಿ ಸರ್, ನೋಡ್ಕೊಳ್ಳ ಸರ್, ನಿಮ್ಮನ್ನು ನೋಯಿಸ್ತೀವಿ ಸರ್. ಯಾರೋ ಆಮೇಲೆ ಹೇಳ್ತಾ ಇದ್ರು ಪಬ್ಲಿಸಿಟಿಗೆ ಅಂತ. ಪಬ್ಲಿಸಿಟಿಗೆ ನನ್ನ ಸಿನಿಮಾ T-ಶರ್ಟ್ ಹಾಕಬತ್ತೀವಿ ಸರ್. ಯಾರು ವೆಪನ್ ತಗೊಬಂದು ಪಬ್ಲಿಸಿಟಿ ಮಾಡಿ